ಮಳೆಯಿಂದಾಗಿ ಹಾಳಾಗಿರುವ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ರಸ್ತೆ ಗುಂಡಿಗಳು, ಚರಂಡಿಗಳು ಮತ್ತು ಒಳಚರಂಡಿಗಳ ಕಾಮಗಾರಿಗಳ ಅನುದಾನ ಬಿಡುಗಡೆ ಮತ್ತು ಈ ಖಾತಾದ ಸಮಸ್ಯೆ ಬಗ್ಗೆ ನಾನು ನಗರಾಭಿವೃದ್ಧಿ ಸಚಿವರಿಗೆ ಗಮನವನ್ನು ಸೆಳೆಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯ ವಿಪತ್ತು ಉಪಶಮನ ನಿಧಿ SDMF ಅಡಿ ಅಧ್ಯಕ್ಷರೇ, ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಗೆ 85 ಕೋಟಿ ರೂಪಾಯಿಗಳನ್ನ ಅನುದಾನ ಬಿಡುಗಡೆ ಮಾಡಿರ್ತೀವಿ ಸಭಾಧ್ಯಕ್ಷರೇ. ಆ ಅನುದಾನದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಗೆ ಈ ತಡೆಗೋಡೆಗಳ ಪುನರ್ನಿರ್ಮಾಣ ಇದಕ್ಕೆಲ್ಲಾನು ಸುಮಾರು 15.6 ಕೋಟಿ ರೂಪಾಯಿಗಳು ಮಂಜೂರು ಮಾಡಿದ್ವಿ ಸಭಾಧ್ಯಕ್ಷರೇ. ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ರಸ್ತೆ ಗುಂಡಿಗಳು ಮುಚ್ಚುವುದಕ್ಕೆ ಸಭಾಧ್ಯಕ್ಷರೇ ಸುಮಾರು 3.86 ಕೋಟಿ ವೆಚ್ಚದ ಕಾಮಗಾರಿಗಳು ಪ್ರಗತಿಯಲ್ಲಿದೆ ಸಭಾಧ್ಯಕ್ಷರೇ. ಅವ್ರಿಗೆ ಗೊತ್ತಿದೆ, ಮೊನ್ನೆನೂ ನಾನು ಹೋಗಿದ್ದೆ. ಆದ್ದರಿಂದ ಸಭಾಧ್ಯಕ್ಷರೇ, ಈ ದುರಸ್ತಿ ಕಾಮಗಾರಿಯನ್ನು ಪಾಲಿಕೆಯ ದುಡ್ಡು ಏನಿತ್ತು ಅದರಿಂದ ನಾವು ಮಾಡ್ತಾ ಇದ್ವಿ ಸಭಾಧ್ಯಕ್ಷರೇ. ಮತ್ತೆ ಇನ್ನೊಂದು ಪ್ರಶ್ನೆ ಏನು ಕೇಳಿದರೆ ಕುಡಿಯುವ ನೀರಿನ ಸಮಸ್ಯೆ ಸಭಾಧ್ಯಕ್ಷರೇ. ಈಗಾಗಲೇ ನಾವು 24x7 ಜಲಸಿರಿ ಯೋಜನೆ ಅಡಿಯಲ್ಲಿ ಸುಮಾರು 617 ಕೋಟಿ ರೂಪಾಯಿ ವೆಚ್ಚದ ನೀರು ಶುದ್ಧೀಕರಣ ಕೇಂದ್ರ ಮತ್ತು ಕಾಮಗಾರಿಗಳು ಲಿಸ್ಟ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ವೇದವ್ಯಾಸನ್ ಗೊತ್ತು ಸಭಾಧ್ಯಕ್ಷ, ಅದನ್ನು ಜೊತೆಯಲ್ಲಿ ಇಷ್ಟೆಲ್ಲ ಮಾಡಿದೀವಿ ಸಭಾಧ್ಯಕ್ಷ. ಮತ್ತೆ ಮೂರನೇದು ಈ ಆಸ್ತಿ ಸಭಾಧ್ಯಕ್ಷ. ಇಡೀ ರಾಜ್ಯದಲ್ಲಿ ಇಲ್ದಿದ್ದಂತ ಸಿಸ್ಟಮ್ ಮಂಗಳೂರಲ್ಲಿ ಇದೆ ಸಭಾಧ್ಯಕ್ಷ. ಮೊಬೈಲ್ ಆಪ್ ಏನೋ ಬಳಸಿ ಉತ್ತರ ಕೊಟ್ಟಿದ್ದಾರೆ ಗೊತ್ತು. ನೀವು 2 ಸರಿ ಸಭಾಧ್ಯಕ್ಷ ನೀವು ಮೀಟಿಂಗ್ ಮಾಡಿದ್ರಿ ಸಭಾಧ್ಯಕ್ಷ. ಆದ್ರಿಂದ ಈ ಮುಂದಿನ ದಿವಸಗಳಲ್ಲಿ ಈ ವಿಶಿಷ್ಟ ಫ್ಯೂಚರ್ ಅನ್ನು ಮರುಸ್ಥಾಪನೆ ಮಾಡಿ ಪ್ರಸಕ್ತವಾಗಿ ಈ ಆಸ್ತಿ ತಂತ್ರಾಂಶ ಹೋಸ್ಟ್ ಮಾಡಿರುವ ಸರ್ವರ್ ಅದನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ. ಮತ್ತೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಡಿಯಲ್ಲಿ ಸುಮಾರು 160 ಕೋಟಿ ರೂಪಾಯಿಗಳನ್ನ ಮಂಗಳೂರು ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಟೆಂಡರ್ ಸಹ ಆಗಿದೆ. ಈಗ ವೇದವಾಸನೆ ಪೂಜೆ ಮಾಡಕ್ಕೆ ಹೋಗ್ಬೇಕಾಗ್ತದೆ ಸಭಾಧ್ಯಕ್ಷ. ಅದನ್ನು ಹೇಳಿದ್ದೀನಿ ಆಲ್ರೆಡಿ, ನಾನು ಬರ್ತೀನಿ ಅಂತ. ಇಷ್ಟು ದುಡ್ಡು ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಈ ಇನ್ನೊಂದು 15-20 ದಿವಸದಲ್ಲಿ ಎಲ್ಲ ಕಾಮಗಾರಿಗಳು ರಸ್ತೆ ಗುಂಡಿ ಮುಚ್ಚೋದಲ್ಲ ಸಭಾಧ್ಯಕ್ಷ. ಹೊಸದಲ್ಲಿ ಇಡೀ ಮಂಗಳೂರು ನಗರಕ್ಕೆ ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಇದ್ದಾವೆ, ಎಲ್ಲೆಲ್ಲಿ ರಸ್ತೆಗಳು ಹಾಳಾಗಿದ್ದಾವೆ, ಆ ಎಲ್ಲ ರಸ್ತೆಗಳಿಗೆ ತಾರಿಂಗ್ ಮಾಡುವಂಥ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷ. ಅಧ್ಯಕ್ಷರೇ, ನಾನು ಸಚಿವರು ಹೇಳಿದಂಥ ವಿಚಾರಗಳಲ್ಲಿ ಇದೆಲ್ಲ ಕೊಟ್ಟಿದ್ದಾರೆ. ಯಾವುದೂ ಒಂದು ಕೆಲಸ ಕಳೆದ 2.5 ವರ್ಷಗಳಿಂದ ಇವತ್ತಿನ ತನಕ ಪ್ರಾರಂಭ ಆಗಿಲ್ಲ. ಅವರು 2.5 ವರ್ಷದಿಂದ ಒಂದೇ ಭಾಷಣ ಹೊಡಿತಾರೆ. ಸೇಮ್ ಪೇಪರ್ ಕೊಡೋರು. 2.5 ವರ್ಷ ಆಯ್ತು ಹೇಳ್ತೀನಿ. ಹೋದ ವರ್ಷ ಆಯ್ತು. ಯಾಕಪ್ಪ ನಾನು 1 ಮಿನಿಟ್ ಹೇಳ್ತೀನಿ ಸಭಾಧ್ಯಕ್ಷರೇ. 1 ಮಿನಿಟ್ ಆಯ್ತು. ನಮ್ಮಲ್ಲಿ ಮಂಗಳೂರಿನಲ್ಲಿ ದಾರಿದೀಪ PPP ಮಾಡೆಲಲ್ಲಿ ಕೊಟ್ಟಿದ್ದೀರಿ. PPP ಮಾಡೆಲಲ್ಲಿ ತೆಗೆದುಕೊಂಡವನು ಅದನ್ನ ಮಾಡದೆ ನಿಲ್ಲಿಸಿದ್ದಾರೆ. ಹಳೆ ಲೈಟು ಹಾಕ್ತಾ ಇಲ್ಲ, ಹೊಸ ಲೈಟ್ ಇಂಪ್ಲಿಮೆಂಟೇಷನ್ ಟೆಂಡರ್ ತಗೊಂಡವನು PPP ಮಾಡೆಲ್ ಮಾಡ್ತಾ ಇಲ್ಲ. ಹೊಸ ಎಲ್ಲೋ ಒಂದು ಲೈಟ್ ಹೋದ್ರೆ ಲೈಟ್ ಹಾಕ್ಲಿಕ್ಕೆ ಹೊಸ ವ್ಯವಸ್ಥೆಗಳು ಇಲ್ಲ. ಒಂದನೇದು ಇದನ್ನು ನಾನು ಗಮನ ತಂದಿದ್ದೇನೆ, ಆದರೂ ಆಗ್ತಾ ಇಲ್ಲ. ಇನ್ನೊಂದು, ಮೊನ್ನೆ ಮಂತ್ರಿಗಳು ಮಂಗಳೂರಿಗೆ ಬಂದಿದ್ರು, ತಾವು ಇದ್ರಿ ಅಂಡರ್ಪಾತ್, ರೈಲ್ವೆ ಅಂಡರ್ಪಾತ್ ಉದ್ಘಾಟನೆಗೆ. ಅಲ್ಲಿ ಒಳಚರಂಡಿಯ ಬಗ್ಗೆ ಕೆಲವಾರು ಮಹಿಳೆಯರು ಬಂದು ಕಂಪ್ಲೇಂಟ್ ಕೊಟ್ಟರು. ನಾನು ಹೇಳ್ತೇನೆ, ಅಲ್ಲ ಅದು ಸಬ್ಜೆಕ್ಟ್ ಅದು ಹಾಕಿದ್ದೇನೆ. ನೀವು ಪ್ರಿಂಟ್ ಮಾಡುವಾಗ ಅದನ್ನು ಹಾಕಿಲ್ಲ. ನೀವು ಪ್ರಿಂಟ್ ಅಲ್ಲಿ ನಿಮ್ಮ ಕ್ವಶನ್ ಅಲ್ಲಿ ಗಮನ ಸೆಳೆದು ಅದು ಹಾಕಿದ್ದೆ, ನೀವು ಹಾಕಿಲ್ಲ. ನನ್ನ ಹತ್ರ ಪ್ರತಿ ಇದೆ ಸರ್. ನಿಯಮ ಪ್ರಕಾರ ಕೊಟ್ಟದನ್ನು ಹಾಕ್ತಾರೆ ಅವರು. ಅಲ್ಲ, ನಿಯಮ ನಾನು ಕೊಟ್ಟಿದ್ದೀನಿ, ನೀವು ಹಾಕಿಲ್ಲ. ಪ್ರಿಂಟ್ ಮಾಡುವಾಗ ನೀವು ಶಾರ್ಟ್ ಮಾಡಿದ್ದೀರಿ. ಇಲ್ಲ ಸರ್, ನನ್ನ ಹತ್ರ ಪ್ರತಿ ಇದೆ. ಇರಲಿ, ಅದು ವಾದ ಬೇಡ ಸರ್. ಒಳಚರಂಡಿಗೆ ಈಗ ಒಳಚರಂಡಿ ಎಲ್ಲೆಲ್ಲಿ ಕಾಮಗಾರಿಗಳು ಆಗಬೇಕು, ಈಗ ಕೆಲವು ಕಡೆಗಳಲ್ಲಿ ಮಿಸ್ಸಿಂಗ್ ಲಿಂಕ್ ಹಾಕಿದೆ. ಈ ಹಿಂದೆ ಈಗ ಇವರು ಮಂತ್ರಿಗಳಾದ ನಂತರ ಮಿಸ್ಸಿಂಗ್ ಲಿಂಕು ಅಥವಾ ಇನ್ನಿತರ ಡ್ರೈನೇಜಿಗೆ ಯಾವುದಾದ್ರೂ ₹1 ಅನುದಾನಗಳನ್ನು ADB ಲೋನ್ ಕಾಂಪೋನೆಂಟ್ ಮುಖಾಂತರ ಇರುವುದು ಕೊಟ್ಟಿಲ್ಲ. ನಾನು ಹೇಳ್ತಾ ಇದ್ದೇನೆ, ಇವತ್ತು ಮೊನ್ನೆ ಅವ್ರ ಹತ್ರ ಬಂದಾಗ ಅವ್ರು ಕಣ್ಣಲ್ಲಿ ನೋಡಿದ್ರು. ನೀವು ಇದ್ರಿ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ರು. ಹಾಗಾಗಿ ಇದು ಎಲ್ಲೆಲ್ಲಿ ಬೇಕು ಆ ಒಳಚರಂಡಿ ಕಾಮಗಾರಿಗಳಿಗೆ ಅವರು ವಿಶೇಷವಾದಂಥ ಅನುದಾನ ಕೊಡಬೇಕು. ಇನ್ನೊಂದು, ಅವರು ಜಲಸಿರಿಯ 24/7 ಹೇಳಿದ್ದಾರೆ. ಅದು ಈ ಹಿಂದೆ ಕಳೆದ ಅವಧಿಯಲ್ಲಿ ನಾನು ಇದ್ದಾಗ ಅದು ಆಗಿದ್ದು. ಆದರೆ ಅದರಲ್ಲಿ ಕೂಡ ಏನಾಗಿದೆ, ಕೆಲವು ಕಡೆಗಳಲ್ಲಿ ಕಾಮಗಾರಿ ಮಾಡಿದ್ದಾರೆ. ಇನ್ನು ಕೆಲ ಕಡೆಗಳಲ್ಲಿ ನಗರದ ಪ್ರಮುಖ ಭಾಗಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಕಾರಣ, ಪೊಲೀಸರು ಅನುಮತಿ ಕೊಡದ ಕಾರಣ ಅದು ವೇಗವಾಗಿ ತೆಗೆದುಕೊಳ್ತಾ ಇಲ್ಲ. ವೇಗವಾಗ್ತಾ ಇಲ್ಲ. ಕಾಮಗಾರಿಗಳಾಗದ ಕಾರಣ ಕೆಲವು ಕಡೆಗಳಲ್ಲಿ ಜಾಸ್ತಿ ನೀರು ಹೋಗ್ತಾ ಇದೆ. ಅದು ಝೋನಿಂಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದೊಂದು. ಮತ್ತು ಕಸದ ವಿಲೇವಾರಿ ಬಗ್ಗೆ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಅದ್ರ ಬಗ್ಗೆ ಮಾತಾಡಲ್ಲ. ಈಗ ಅವರು ಈ ಖಾತದ ಬಗ್ಗೆ ಹೇಳಿದರು. ಈ ಖಾತಾ ನಾವು ಎಕ್ಸ್ಪರಿಮೆಂಟ್ ಬೇಸ್ ಮಾಡುವಂಥದ್ದು ಎಲ್ಲ ಕಡೆಗಳಲ್ಲಿ ಈ ಅಧಿಕಾರಿಗಳು ಮಾಡುವುದಿಲ್ಲ ಅಂತ ಹೇಳಿದ್ರೆ ಮಂಗಳೂರಿಗೆ ಪ್ರಾರಂಭದಲ್ಲಿ ಮಂಗಳೂರಿನಲ್ಲಿ 4 ವರ್ಷ ಹಿಂದೆ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ GPS ಬೇಸ್ ಖಾತಾವನ್ನು ಪ್ರಾರಂಭ ಮಾಡಿದ್ರು ಅಧ್ಯಕ್ಷರೇ. ಈ GPS ಬೇಸ್ ಖಾತಾವನ್ನು ಪ್ರಾರಂಭ ಮಾಡಿದ್ದು ಅದು ಲೊಕೇಶನ್ ಕ್ಯಾಪ್ಚರ್ ಮಾಡಿ ಅದರಲ್ಲಿ ಈ ಖಾತಾವನ್ನು ಕೊಡ್ತಾ ಇದ್ರು.
ಎಲ್ಲೆಲ್ಲಿ ಹೋಗಿ ಲೊಕೇಶನ್ ಕ್ಯಾಪ್ಚರ್ ಮಾಡೋದು ಖಾತಾ ಕೊಡ್ತಾ ಇದ್ರು. ಅದು ಖಾತಾ ಕಾವೇರಿಗೆ ರಿಜಿಸ್ಟ್ರೇಷನ್ಗೆ ಕಾವೇರಿಯಲ್ಲಿ ಲಿಂಕ್ ಮಾಡ್ತಾ ಇದ್ರು. ಈಗ ಲೊಕೇಶನ್ ಕ್ಯಾಪ್ಚರ್ನ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಇವರು ನಮ್ಮ ಕಂದಾಯ ಸಚಿವರು ಮತ್ತು ಇವ್ರದ್ದು ಯಾವುದೇ ಒಂದು ಹೊಸ ಸಿಸ್ಟಮ್ ಅನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಈಗ ನಿಮ್ಮ ಹೆಸರಿನಲ್ಲಿರುವ ಪ್ರಾಪರ್ಟಿ ನೀವು ಸೇಲ್ ಮಾಡ್ತೀರಿ ಅಂತ ಹೇಳಿದ್ರೆ ಆವಾಗ ಈ ಖಾತೆ ನಿಮ್ಮ ಹೆಸರಿನಲ್ಲಿದ್ದು ಬೇರೆಯವ್ರ ಹೆಸರಿಗೆ ಆಗುತ್ತೆ. ಇವತ್ತಿನ ತನಕ ಈ ಖಾತೆ ಯಾರ ಹೆಸರಲ್ಲಿ ಆಗಿಲ್ಲ ನೋಡಿ, ಅವ್ರಿಗೆ ಈ ಖಾತೆ ಆಗ್ತಾನೇ ಇಲ್ಲ. ಇದು ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ಇವರು ಒಪ್ಪಿಕೊಳ್ಳಿ. ಅದರಿಂದ ರಿಜಿಸ್ಟ್ರೇಷನ್ಗಳು ಆಗ್ತಾ ಇಲ್ಲ. ಕಳೆದ 1-2 ತಿಂಗಳಲ್ಲಿ ರಿಜಿಸ್ಟ್ರೇಷನ್ ಸಂಖ್ಯೆ ಎಷ್ಟು ಗಣನೀಯವಾಗಿ ಕಡಿಮೆ ಆಗಿದೆ. ಫಾರಿನ್ ಇಂದ ಬಂದವರು ಕೂಡ ಅಲ್ಲ, ಅದನ್ನ ಅವರು ಉತ್ತರದಲ್ಲಿ ಏನ್ ಕೊಟ್ಟಿದ್ದಾರೆ ಗೊತ್ತಾ? ಅವ್ರು ನೋಡಿ ಉತ್ತರದಲ್ಲಿ ಏನ್ ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರುವುದಿಲ್ಲ ಈ ಖಾತೆದು ಕೊಟ್ಟಿದ್ದಾರೆ. ಇಲ್ಲ ನೋಡಿ ಉತ್ತರದಲ್ಲಿ ಕೊಟ್ಟಿದ್ದಾರೆ ನೋಡಿ. ವೇದವ್ಯಾಸ್ ಅದು ಉತ್ತರ ಕೊಡ್ಲಿ ನೋಡ. ಅಲ್ಲ ಅದಕ್ಕೆ ಚರ್ಚೆ ಬೇಡ, ನಾನು ಹೇಳ್ತೀನಿ, ಓದ್ಬಿಡ್ಲಾ? ಅಲ್ಲ ಬೇಡ ಬೇಡ. ಒಂದ್ ನಿಮಿಷ ನೋಡಿ. ಈ ಆಸ್ತಿ ತಂತ್ರಾಂಶ ಹೋಸ್ಟ್ ಮಾಡಿರುವ ಸರ್ವರ್ ಅನ್ನು ಉನ್ನತೀಕರಿಸಲಾಗಿದ್ದು ಯಾವುದೇ ಸಮಸ್ಯೆ ಇರುವುದಿಲ್ಲ. ಇಲ್ಲಪ್ಪ, ಸಮಸ್ಯೆ ಇಲ್ಲ. ನೋಡಿ ನೀವೇ ಕೊಟ್ಟ ಉತ್ತರ. BS ಸುರೇಶ್ ಸೈನ್ ಹಾಕಿದ್ದಾರೆ, ಯಾರು ಬೇರೆ ಹಾಕಿದ್ದಾರೆ? ಒಂದು ಮೀಟಿಂಗ್ ಕರಿ, ನಾಲ್ದು ಕೂತು ಚರ್ಚೆ ಮಾಡೋದು. ಸಭಾಧ್ಯಕ್ಷರೇ, ಈಗಾಗಲೇ ನಿಮ್ಮ ಅಧ್ಯಕ್ಷತೆಯಲ್ಲಿ 3 ಮೀಟಿಂಗು. ಸಭಾಧ್ಯಕ್ಷರೇ, ಹೊರಗಡೆ ನನ್ಗೆ ಹೋಗ್ತಾನೆ ಸಭಾಧ್ಯಕ್ಷರೇ, ಇಲ್ಲಿ ಸುಮ್ನೆ ನನ್ಗೆ ಇರ್ಸ್ಪುರ್ಸ್ ಮಾಡ್ತಾರೆ. ಸೀಟ್ ಪ್ರಾಬ್ಲಮ್. ಈಗ ಈಗ ಅಧ್ಯಕ್ಷ ಇನ್ನೊಂದಾಗಿದೆ ಅಧ್ಯಕ್ಷರೇ, ಅಲ್ಲ ಒಂದೇ ಲಾಸ್ಟ್ ಕೊನೆಯದಾಗಿ ಈ ಇಡೀ ಸ್ಟೇಟ್ಗೆ ಒಂದೇ ಸಿಸ್ಟಮ್ ತರ್ತಾರೆ ಅಂತ ಹೇಳಿ ಈಗ GPS ಲೊಕೇಶನ್ ಮಾಡುವ ಸಿಸ್ಟಮ್ ಅದು ಇಲ್ಲ, ಹೊಸ ಸಿಸ್ಟಮ್ ಇಲ್ಲ. ಈ ಖಾತದ ವ್ಯವಸ್ಥೆಗಳು ಅವ್ಯವಸ್ಥೆ ಆಗಿದೆ, ರಿಜಿಸ್ಟ್ರೇಷನ್ಗೆ ಪ್ರಾಬ್ಲಮ್ ಆಗಿದೆ. ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ ಸಚಿವರೇ. ಈ ಖಾತದ್ದು ರಾಜ್ಯದಲ್ಲಿ ಸಭಾಧ್ಯಕ್ಷ ಇಡೀ ರಾಜ್ಯದಲ್ಲಿ ಸರ್ವರ್ ಡೌನ್ ಆಗಿತ್ತು ಸಭಾಧ್ಯಕ್ಷರೇ. ಈಗೆಲ್ಲ ಅಪ್ಗ್ರೇಡ್ ಮಾಡ್ತಾರೆ ಅಧ್ಯಕ್ಷ. ಸರ್ವರ್ ಅಲ್ಲ, ಅದು ಸರ್ವರ್ದಲ್ಲ. ಇಲ್ಲಿ ಏನಾಗಿದೆ ಮಂತ್ರಿಗಳೇ, ಒಂದು UPI ನಾನು ಬಂದ್ ಮಂಗಳೂರಲ್ಲಿ ಮೊನ್ನೆ ಹಳೆ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಂಡು ಹೇಳಿದ್ದೀನಿ. ಅದನ್ನ ಇಲ್ಲಿ ಆದೇಶ ಆಗ್ಲಿಲ್ಲ ಇಲ್ಲ ಆಗಿದೆ ಸಭಾಧ್ಯಕ್ಷ. ಮೌಖಿಕವಾಗಿ ಮಾಡಿದ್ರೆ ಮಾತಾಡದೆ ಮಾತಾಡಕ್ಕೆ ಬಿಡಲ್ಲ ಅಂತ. ಒಂದು ಹಿಂದಿನ ಖಾತೆ ಮಾಡೋ ಇತ್ತು, ಇನ್ನೊಂದು UPR ಅಂತ ಮಾಡ್ತಾರೆ. ಅದು 2 ಸೆಟ್ ಆಗಲ್ಲ ಅಂತ ಇಲ್ಲಿ ಕರೆಕ್ಟ್ ಅದೊಂದು ಆದೇಶದಿಂದ ಸಭಾಧ್ಯಕ್ಷ. ನಾನು ಒಂದ್ ನಿಮಿಷ ಹೇಳಲ್ಲ ಸಭಾಧ್ಯಕ್ಷ. ಮೊನ್ನೆ ಮಂಗಳೂರು ಬಂದ ದಿವಸನೇ ಆ ಸಮಸ್ಯೆ ಇದೆ ಅಂತ ಹೇಳಿ ಸ್ಥಳೀಯರೆಲ್ಲ ಕಂಪ್ಲೇಂಟ್ ಮಾಡಿದಾಗ ಸಭಾಧ್ಯಕ್ಷ, ನೀವು ಹೇಳಿದ್ದು ವೇದವ್ಯಾಸು ಹೇಳಿದ್ರು ಸಭಾಧ್ಯಕ್ಷ. ಅದರಿಂದ ನಾನು ಸೆಕ್ರೆಟರಿಗೆ ಅಲ್ಲಿಂದಾನೇ ಫೋನ್ ಮುಖಾಂತರ ಮಾತನಾಡಿ ಅವರು ಕಮಿಷನರ್ಗೆ ಆರ್ಡರ್ ಕೊಟ್ಟಿದ್ದಾರೆ ಸಭಾಧ್ಯಕ್ಷ. ಡಿಪಾರ್ಟ್ಮೆಂಟ್ ಆದೇಶ ಆಗ್ಬೇಕು ಸಭಾಧ್ಯಕ್ಷ. ಹಳೆ ಸಿಸ್ಟಮ್ ಪ್ರಕಾರ ಈ ಖಾತೆಗಳು ಇಶ್ಯೂ ಮಾಡಿ, ಅದಾದ್ಮೇಲೆ ಅಪ್ಗ್ರೇಡ್ ಆದ್ಮೇಲೆ ಇದನ್ನ ಮತ್ತೆ ಹೊಸದಾಗಿ ಮಾಡಿ ಅಲ್ಲಿ ತನಕ ಹಳೆ ಸಿಸ್ಟಮ್ ಅಲ್ಲಿ ಖಾತೆ ಇಶ್ಯೂ ಮಾಡಿ ಅಂತ ಆದೇಶ. ಆಯ್ತಪ್ಪ.